ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಗಿಲ್ಲಿಗೆ ಸಪೋರ್ಟ್ ಕೂಡ ತುಂಬಾ ಇತ್ತು. ಆದರೆ ಗಿಲ್ಲಿ ಇವತ್ತು ಏನು ಮಾಡಿದ್ದಾರೆ ಗೊತ್ತಾ ವೀಕ್ಷಕರೇ? ಜನ ನಿಜಕ್ಕೂ ಆಕ್ರೋಶವನ್ನು ಒಳಗೊಂಡಿದ್ದಾರೆ. ಅಭಿಮಾನಿಗಳು ಗಿಲ್ಲಿ ಪರ ಬ್ಯಾಟ್ ಬೀಸಿದ್ದೇ ಉಲ್ಟಾ ಆಗಿಬಿಟ್ಟಿದೆ. ಸದ್ಯ ಏನು ನಡೀತಾ ಇದೆ? ಗಿಲ್ಲಿ ಪರ ಸಪೋರ್ಟ್ ಮಾಡಿದಂಥವರೆಲ್ಲ ಗಿಲ್ಲಿಗೆ ಇವತ್ತು ಉಲ್ಟಾ ಹೋಗ್ತಾ ಇದ್ದಾರೆ. ಗಿಲ್ಲಿ ಮಾಡಿದ್ದು ಸರಿನಾ ಅನ್ನೋದು ಪ್ರಶ್ನೆ ಆಗಿಬಿಟ್ಟಿದೆ. ಏನು ಮಾಡಿದ್ರು ಗಿಲ್ಲಿ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ. ಈ ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಸ್ನೇಹಿತರೆ, ತಾನು ಬೆಳೆಯುವ ಗುಣ ಎಲ್ಲದರಲ್ಲೂ ಇರುತ್ತೆ. ಆದರೆ ಬೆಳೆದಾಗ ಹಿಂದೆ ಸಪೋರ್ಟ್ ಮಾಡ್ತಿದ್ದವರನ್ನು ಅಷ್ಟೇ ಒಳ್ಳೆಯ ವಿನಯತೆ ಗೌರವದಿಂದ ನಡೆದುಕೊಳ್ಬೇಕು, ಹಾಗೆ ಅವರಿಗೆ ಸಹಕಾರವನ್ನು ಕೂಡ ಮಾಡಬೇಕು. ಆದರೆ ಇಲ್ಲಿ ಗಿಲ್ಲಿ ನಟ ಮಾಡಿದ್ದೆಲ್ಲ ಉಲ್ಟಾ ಆಗಿಬಿಟ್ಟಿದೆ. ಸದ್ಯ ಈ ಒಂದು ಪುಟ್ಟ ಅಭಿಮಾನಿಗೆ ಆಗ್ತಿರುವಂತಹ ಒಂದು ನೋವು ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಸದ್ಯ ಗಿಲ್ಲಿ ನಟ ಬಿಗ್ ಬಾಸ್ ಮಲ್ಲಿ ಬಹಳ ಮಂಡ್ಯದ ಹುಡುಗ ಸಪೋರ್ಟ್ ಮಾಡ್ತಾರೆ. ಅಭಿಮಾನಿಗಳೆಲ್ಲ ಟ್ಯಾಟು ಹಾಕಿಸ್ಕೊಳ್ತಾರೆ, ವಾಹನಗಳಲ್ಲೆಲ್ಲ ಗಿಲ್ಲಿ ಫೋಟೋ ಹಾಕ್ತಾರೆ, ಪ್ರಚಾರವನ್ನು ಮಾಡ್ತಾರೆ. ಇನ್ನೆಷ್ಟೋ ಕಲಾವಿದರು ಅಚ್ಚೆಗಳನ್ನು ಹಾಕಿಸ್ಕೊಂಡು ಗಿಲ್ಲಿಯ ಪರ ಬ್ಯಾಟ್ ಬೀಸ್ತಿದ್ದಾರೆ. ಆದರೆ ಗಿಲ್ಲಿ ನಟ ಮಾಡಿದ್ದು ನಿಜಕ್ಕೂ ಅಭಿಮಾನಿಗಳಿಗೆ ಬೇರ್ಸಾರ ತರಿಸಿದೆ. ಸ್ನೇಹಿತರೆ, ಗಿಲ್ಲಿ ನಟ ಗೆದ್ದ ಮೇಲೆ ಬಿಗ್ ಬಾಸ್ ಸ್ಪರ್ಧಿಗಳನ್ನೆಲ್ಲ ಎಲ್ಲರನ್ನು ಕೂಡ ಮಾತನಾಡಿಸಿದ್ರು, ಎಲ್ಲ ಸೆಲೆಬ್ರಿಟಿಗಳನ್ನು ಮಾತನಾಡಿಸಿದ್ರು. ನೋಡಿ ವಿಪರ್ಯಾಸ, ಹಳ್ಳಿಯಿಂದ ಬಂದಂತಹ ಹುಡುಗ ಈ ಒಬ್ಬ ಗಿಲ್ಲಿ ನಟ ಅವರು ಇವತ್ತು ಸಪೋರ್ಟ್ ಮಾಡಿದಂತಹ ಅಭಿಮಾನಿಗಳನ್ನು ಮರ್ತು ಬಿಟ್ರ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿಬಿಟ್ಟಿದೆ. ಸ್ನೇಹಿತರೆ, ಕುಮಾರ್ ಅನ್ನುವಂತಹ ಒಬ್ಬ ಅಭಿಮಾನಿ ಮೊದಲ ಬಾರಿಗೆ ಗಿಲ್ಲಿ ನಟನ ಒಂದು ಟ್ಯಾಟೋವನ್ನು ಹಾಕಿಸ್ಕೊಳ್ತಾರೆ. ಆ ಟ್ಯಾಟೋ ನೋಡಿ ಟ್ರೆಂಡ್ನಲ್ಲಿರ್ತಾರೆ. ಸ್ನೇಹಿತರೆ, ಫ್ಯಾನ್ಸ್ ಬಂದಿರ್ತಾರೆ ಬಿಗ್ ಬಾಸ್ ಹೋಗಿ. ಆ ಒಂದು ಫ್ಯಾನ್ಸ್ನಲ್ಲಿ ಗಿಲ್ಲಿ ನಟ ಟ್ಯಾಟೋ ಹಾಕ್ಸಿರುವಂತಹ ಕುಮಾರ್ ಎನ್ನುವರು ಕೂಡ ಬಿಗ್ ಬಾಸ್ ಮನೆಯಲ್ಲೇ ಇರ್ತಾರೆ. ಆದರೆ ಅಲ್ಲಿ ಗಿಲ್ಲಿ ನಟ ಮಾತನಾಡಿಸ್ತಾರೆ, ನಿಮ್ಮ ಜೊತೆ ಮೀಟ್ ಆಗ್ತೀನಿ ಅಂತಲೂ ಕೂಡ ಹೇಳಿರ್ತಾರೆ. ಸದ್ಯ ಗಿಲ್ಲಿ ನಟ ಗೆದ್ದು ಇಷ್ಟು ದಿನಗಳಾದರೂ ಕೂಡ ಕುಮಾರ್ ಅನ್ನೋ ವ್ಯಕ್ತಿಯನ್ನು ದೊಡ್ಡ ಅಭಿಮಾನಿ ಕೂಡ ಅವರು, ಆದರೆ ಟ್ಯಾಟೋ ಹಾಕ್ಸಿದ್ರು, ಅದಕ್ಕೆ ಗೌರವ ಬೆಲೆ ಕೊಡದೆ ಗಿಲ್ಲಿ ನಟ ಅವರನ್ನು ಕೂಡ ಮಾತನಾಡಿಸಿಲ್ಲ. ಸದ್ಯ ಅವರು ಹಾಕಿಸ್ಕೊಂಡಿರುವಂಥ ಟ್ಯಾಟೋಯಿಂದ ದೊಡ್ಡ ಒಂದು ರಾದ್ಧಾಂತವೇ ಎದ್ದಿದೆ. ಯಾಕೆ ಅಂದರೆ ತಾನು ಬೆಳೆದಂಥ ಒಬ್ಬ ವ್ಯಕ್ತಿ ತಾನು ಹಿಂದೆ ಬೆಳೆಸಿದವ್ರಿಗೆ ಯಾರು ಅನ್ನೋದನ್ನು ನೋಡಬೇಕು ಹೊರತು ಬೆಳೆದ ತಕ್ಷಣ ದೊಡ್ಡವ್ರನ್ನ ಕೈ ಹಿಡಿಯೋದಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಾವು ತಿಳಿಬೋದು ವೀಕ್ಷಕರೇ. ಸ್ವಂತ ಅಪ್ಪ ಅಮ್ಮ ಇದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ, ಇವರೆಲ್ಲವನ್ನು ಬಿಟ್ಟು ಪ್ರೀತಿ ಅಭಿಮಾನದಿಂದ ಹಾಕ್ಸಿರುವಂಥ ಒಂದು ಟ್ಯಾಟಗೆ ಬೆಲೆನೇ ಕೊಟ್ಟಿಲ್ವಲ್ಲ ಗಿಲ್ಲಿ ಅನ್ನೋದು ಬೇಸರ ತರಿಸಿರುವಂಥದ್ದು. ಸ್ವತಃ ಕುಮಾರ್ ಅವರೇ ಒಂದು ಮೀಡಿಯಾದ ಒಂದು ಇಂಟರ್ವ್ಯೂನಲ್ಲಿ ಹೇಳಿರುವಂಥದ್ದು, ನಿಮಗೆ ಗಿಲ್ಲಿ ಏನು ಮಾಡಿದ್ದಾನೆ, ನಿಮಗೆ ಅಪ್ಪ ಅಮ್ಮನ ಫೋಟೋ ಇಲ್ವಾ, ನಾನಿಲ್ವಾ, ಮಕ್ಕಳಿಲ್ವಾ, ಅವ್ರದ್ದು ಹಾಕ್ಸ್ಕೋಬೇಕಿತ್ತು, ಹಾಗೆ ಹೀಗೆ ಅಂತೆಲ್ಲ ಗಲಾಟೆ ಮಾಡಿದ್ದಾರೆ. ನಿಜಕ್ಕೂ ಇದು ಸತ್ಯವಾದ ವಿಚಾರ. ಸ್ನೇಹಿತರೆ, ಅಭಿಮಾನ, ಪ್ರೀತಿ, ವಿಶ್ವಾಸ ಅದು ಒಂದು ಕ್ಷಣ, ಒಂದು ಪ್ರೀತಿ ಅಷ್ಟೇ ಗೌರವ ಇರಬೇಕು. ಅತಿಯಾದ ಸ್ನೇಹ, ಅತಿಯಾದ ಪ್ರೀತಿ, ಅತಿಯಾದ ಅಭಿಮಾನ ಈ ಒಂದು ದೊಡ್ಡ ಒಂದು ಜಗಳಕ್ಕೆ, ಈ ಒಂದು ಸಣ್ಣ ವಿಚಾರಕ್ಕೂ ಕೂಡ ಈ ರೀತಿಯ ಘಟನೆಗಳು ಆಗಲಿಕ್ಕೆ ಸಾಧ್ಯ ಇದೆ. ಸದ್ಯ ಈ ಒಬ್ಬರು ಕುಮಾರ್ ಅವರ ಒಂದು ಟ್ಯಾಟೋಗೆ ಒಂದು ಪ್ರೀತಿಯಿಂದ ಬಂದು ಅವ್ರನ್ನ ಮಾತಾಡಿಸಿ ಅವ್ರಿಗೆ ಏನಾರು ಒಳ್ಳೆಯ ದಾರಿಯನ್ನು ಕಲ್ಪಿಸ್ಕೊಡ್ತಾರಾ ಗಿಲ್ಲಿ ನಟ ಅನ್ನೋದನ್ನು ಕಾದು ನೋಡಬೇಕಿದೆ ವೀಕ್ಷಕರೇ. ಸದ್ಯಕ್ಕೆ ಗಿಲ್ಲಿ ನಟ ಅವರ ಟ್ಯಾಟೋ ಹಾಕ್ಸಿರುವಂಥ ಕುಮಾರ್ ಅವರು ತುಂಬ ಬೇಸರವನ್ನು ಹಾಕಿದ್ದಾರೆ. ಯಾಕಾದರೂ ಟ್ಯಾಟೋ ಹಾಕ್ಸಿದೆ ಗಿಲ್ಲಿದ ಅಂತ ಬೇಸರವನ್ನು ಮಾಡ್ಕೊಂಡಿದ್ದಾರೆ. ಸೊ ಕಾದು ನೋಡೋಣ ಗಿಲ್ಲಿ ಅವರು ಬಂದು ಮಾತನಾಡ್ತಾರಂತ. ಅಲ್ಲಿವರೆಗೂ ನೋಡ್ತಾ ಇರಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.